ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಗೈಸ್. ಡ್ಯಾನ್ಸ್ ಕ್ಲಾಸ್ಗೆ ಬಂದ್ಬಿಟ್ಟೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ಯಾರು ಕ್ಲಾಸಲ್ಲೇ ಇರಲಿಲ್ಲ. ನೋಡಿದ್ರೆ ಮೇಲೆ ಹೋಗ್ಬಿಟ್ಟು ಜಿಮ್ನಾಸ್ಟಿಕ್ ತೊಗೊತಾ ಇದ್ರು ಮಣಿ ಅಣ್ಣ. ನೆಕ್ಸ್ಟ್ ಬ್ಯಾಚ್ ಅವ್ರಿಗಂತೂ ಅಂದರೆ ಟೀನ್ಸ್ ಅವ್ರಿಗಂತೂ ಫುಲ್ಲು ರುಬ್ತಾ ಇದ್ರು ಮಣಿ ಅಣ್ಣ ಅಂತೂ. ನೋಡ್ರಿ ಗೈಸ್, ಇದು ಲೆಗ್ ಸ್ಟ್ರೆಂತ್ಗೆ ಅಂತ ಮಾಡಿಸ್ತಾ ಇದ್ರು. ಯಾರು ಕುತ್ಕೊತಾನೆ ಇಲ್ಲ, ಫುಲ್ ರುಬ್ಬ ಹಾಕ್ಬಿಟ್ಟಿದ್ರು. ಆಮೇಲೆ ಹುಡುಗಿದು ಫುಲ್ ಲೆಗ್ ಓಪನ್ ಆಗಿಬಿಟ್ಟೈತೆ ಗೈಸ್. ಈ ಹುಡುಗಿಗೆ ಪೇಯ್ನೇ ಆಯ್ತಿರ್ಲಿಲ್ವ, ನಾವು ಫುಲ್ ಸ್ಟ್ರೆಚ್ ಆಗಿಬಿಟ್ಟಿತ್ತಲ್ಲ. ಈ ಹುಡುಗಿ ನೋಡಿ ಗೈಸ್ ಯಾವ ಥರ ಕಿರಿಸ್ತೈತೆ. ಕೈ ಕೊಡೋಕ್ಕೆ ಹೇಳ್ತೈತೆ ಗೈಸ್ ಈ ಹುಡುಗಿ. ಹಂಗೆ ನಮ್ಮ ಬ್ಯಾಚ್ ಎಲ್ಲ ಮುಗೀತು. ನಮ್ಮದು ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ನೋಡ್ರಿ ಗೈಸ್, ದುಪ್ತಿ ಅಕ್ಕ ಯಾವ ಥರ ಕೂತವ್ರೆ. ಹಂಗೆ ಇವ್ರದ್ದು ವೀಡಿಯೋ ಮಾಡಬೇಕಿತ್ತು. ನೋಡ್ರಿ, ನೆಕ್ಸ್ಟ್ ಹಾಕ್ತೀನಿ, ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಅವ್ರು ಸ್ಟೋರಿಗೆ ಹಾಕೊತೀನಿ ಅಂತ ವೀಡಿಯೋ ಮಾಡಿಸಿದ್ರು. ಹಂಗೆ ನಾನು ವ್ಲಾಗ್ಗೂ ಹಾಕೋಬಿಟ್ಟೆ. ಅವರಂತೂ ಸ್ಟೋರಿ ಅಂತೂ ಹಾಕಲಿಲ್ಲ. ಆಮೇಲೆ ನೋಡಿ ಗೈಸ್, RCB ಮ್ಯಾಚ್ ಇರೋದಕ್ಕೆ ಏನು ಇಂಟ್ರೆಸ್ಟಾಗಿ ನೋಡ್ತವ್ರು ಇಬ್ರು. ನಮ್ಮದೆಲ್ಲ ಕ್ಲಾಸ್ ಮುಗಿಸ್ಕೊಬಂದರು, ನೋಡ್ತಾನೆ ಇದ್ದರು. ಆಮೇಲೆ ಎಲ್ಲ ಕ್ಲಾಸೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಟೈಮ್ ಆಗಿತ್ತು. ನೋಡ್ರಿ ಗೈಸ್, ಮೇಲ್ಗಡೆ ಫುಲ್ ಹಾಕ್ಬಿಟ್ಟಿದ್ದೀವಿ. ಆಮೇಲೆ ನೋಡ್ರಿ, ಇವತ್ತು ಸಾಧನೆ ಮಾಡಿಬಿಟ್ಟಿದ್ದೆ. 35,500 ಸ್ಟೆಪ್ಸ್ ನಡೆದ್ಬಿಟ್ಟು. ಆಮೇಲೆ ಮನೆಗೆ ಬಂದು ಟೀ ಹಾಕೊಂಡಾದ್ಮೇಲೆ ಲೇಸ್ ತಂದಿತ್ತು. ಹಂಗೆ ಲೇಸ್ ತಿಂದ್ಬಿಟ್ಟು ದವಾಖಂಡೆ ಗೈಸ್. ಅಷ್ಟೇ ಗೈಸ್ ಇವತ್ತಿನ ವಿಷಯ. ನಾಳೆ ಸಿಗೋಣ, ಬಾಯ್.